ಆಗಿದ್ರು ಆಗ ಕೋಲಾರ ಜಿಲ್ಲೆ ನೆನಪಾಗ್ಲಿಲ್ವಾ ಸಂಸ್ಕರಣ ಘಟಕ ನೆನಪಾಗ್ಲಿಲ್ಲ ಇದ್ರ ಜೊತೆಗೆ ಆ ಮುನಿಸ್ವಾಮಿ ಅವರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕಳೆದ 5 ವರ್ಷಗಳಲ್ಲಿ ಅಂದ್ರೆ ಕಳೆದ ಬಾರಿ ಅವರೇ ಎಂಪಿ ಆಗಿದ್ರು ಅದ್ರ ಬಗ್ಗೆ ಮಾತೇ ಆಡಿಲ್ಲ ನೋಡಿ ಮುನಿಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲೂ ಸಹಿತ ಬೆಂಬಲ ಬೆಲೆಗೆ ಆಗ್ರಹ ಬೆಂಬಲ ಬೆಲೆ ಬಿಡಿ ಇದು ಮನವಿಯನ್ನ ಕೊಟ್ಟಿದ್ರು ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಬಂದಂತ ಸಂದರ್ಭದಲ್ಲೂ ಸಹಿತ ಅವರ ನಿಯೋಗ ಹೋಗಿ ಒಂದು ಬೆಂಬಲ ಬೆಲೆಯನ್ನ ನಮಗೆ ಘೋಷಣೆ ಮಾಡಬೇಕು ಅಂತೇಳಿ ಒಂದು ಪತ್ರನೂ ಕೊಟ್ಟಿದೆ ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದೆ ಈ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅವರು ಅವ್ರು ಎದ್ದೇಳದೆ ಮಧ್ಯಾಹ್ನ 2 ಗಂಟೆಗೆ ಇನ್ ಯಾರ ರೈತರ ಬಗ್ಗೆ ಕಾಳಜಿ ಇದೆ ಅವರಿಗೆ ಅವರು ಎದ್ದೇಳದ ರೈತರ ಬಗ್ಗೆ 1 ಲಕ್ಷ ಟನ್ಗೂ ಹೆಚ್ಚಿನ ಒಂದು ಮಾವನ್ನ ಬೆಳೀತಾರೆ ಅದು ಪ್ರತಿಶತ ಏನು 3x2 ಭಾಗದಲ್ಲಿ ಅಂದ್ರೆ ಕೋಲಾರ ಮತ್ತೆ ದೊಡ್ಡಬಳ್ಳಾಪುರ ಏನಿದೆಯಲ್ಲ ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಬೆಳೀತಾರೆ ಅಲ್ಲಿ ಈಗ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಂಕಷ್ಟದಲ್ಲಿ ಇರತಕ್ಕಂತ ಒಂದು ರೈತರಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಆಗಿರೋದು ದೊಡ್ಡಬಳ್ಳಾಪುರ ಭಾಗದಲ್ಲಿ ಈ ಸಂದರ್ಭದಲ್ಲಿ ಇದ್ದಾರೆ ಈಗ ಮೊನ್ನೆ ಏನು ಮುನಿಸ್ವಾಮಿ ಮತ್ತೆ ಏನು ರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಹೋರಾಟನೂ ಆಯ್ತು ಅಲ್ಲಿ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡಲಿಲ್ಲ ಕಾಂಗ್ರೆಸ್ನವರು ಇದೇ ಮಲ್ಲಿಕಾರ್ಜುನ್ ಅವರು ಶಾಮನೂರು ಮಲ್ಲಿಕಾರ್ಜುನ್ ಅವರು ಸ್ಪಂದನೆ ಮಾಡಲಿಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಬೈರತಿ ಸುರೇಶ್ ಅವರು ಯಾವುದೇ ರೀತಿಯಾದ ಒಂದು ಸ್ಪಂದನೆ ಇಲ್ಲ ಹೇಳ್ತೀನಿ ಸರ್ ಆಮೇಲೆ ನೀವು ನಾನು ಹೇಳ್ತೀನಿ ರೈತರ ಕಾಳಜಿ ಎಷ್ಟು ಮಟ್ಟಿಗಿದೆ ಮಾತಾಡ್ಲಿ ಈಗ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಅವರು ಹೋರಾಟ ಮಾಡದಂತಹ ಸಂದರ್ಭದಲ್ಲೂ ಸಹಿತ ಸುಮಾರು 1 ವಾರಗಳ ಕಾಲ ಅವರು ಹೋರಾಟ ಮಾಡದಂತಹ ಸಂದರ್ಭದಲ್ಲೂ ಏನು XMP ಏನಿದ್ದಾರೆ ಮುನಿಸ್ವಾಮಿ ಮತ್ತೆ ಚೆನ್ನಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಹೋರಾಟ ಆಯ್ತು ಆ 1 ವಾರಗಳ ಕಾಲ ಹೋರಾಟ ಮಾಡೋದರ ಸಂದರ್ಭದಲ್ಲೂ ಸಹಿತ ಇವರು ಯಾವುದೇ ರೀತಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ಅಂತ ನೋಡಿ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದಾಗಿ ಇವರು ರೈತ ಪರವಾಗಿ ಏನು ಯೋಜನೆಗಳನ್ನು ತಂದಿದ್ದಾರೆ ಇವಾಗ 10 ರೂಪಾಯಿ ಇದ್ದಂತ ಪಹಣಿ 100 ರೂಪಾಯಿ ಆಯ್ತು ಹಾಲಿನ ಬೆಲೆ ರೇಟ್ ಜಾಸ್ತಿ ಆಗಿದೆ ಪ್ರತಿಯೊಂದು ಸಂದರ್ಭದಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ ಬಿಟ್ರೆ ನೀವು ರೇಟ್ ಏನೇ ಇದ್ರೂ ನೀವು ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತಾರೆ ನೀವು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ವಿಷಯಗಳ ಅವರ ನೆಗೆಟಿವ್ ಥಾಟ್ಸ್ ಹೇಳಲಾರದೆ ಕಾಂಗ್ರೆಸ್ನವರಿಗೆ ತಿಂದ ಅಣ್ಣ ಜೀರ್ಣನೇ ಆಗಲ್ಲ ನೀವು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ನೋಡಿ ನೀವು ಎಲ್ಲಾ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಏನೇ ಸಂದರ್ಭ ಬಂದ್ರು ಏನೇ ಸಮಸ್ಯೆಗಳಾಯ್ತು ಅಂತಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅತಿವೃಷ್ಟಿ ಆದ್ರೂ ನರೇಂದ್ರ ಮೋದಿ ಅನಾವೃಷ್ಟಿ ಆದ್ರೂ ನರೇಂದ್ರ ಮೋದಿ ಬ್ರೇಕ್ ತಗೊಳ್ಳೋಣ ಅದಕ್ಕೂ ಮೊದಲು